ಡಾಲರ್ ಎದುರು ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 92 ರೂಪಾಯಿ ಗಡಿ ದಾಟಿದೆ ಡಾಲರ್. ರೂಪಾಯಿ ಕುಸಿತದ ಬೆನ್ನಲ್ಲೇ ಆಭರಣ ಪ್ರಿಯರಿಗೆ ಮತ್ತಷ್ಟು ಶಾಕ್ ಎದುರಾಗಿದೆ. ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 92ರ ಗಡಿ ದಾಟಿದೆ. ರೂಪಾಯಿ ಕುಸಿತದ ಬೆನ್ನಲ್ಲೇ ಆಭರಣ ಪ್ರಿಯರಿಗೆ ಶಾಕ್ ಎದುರಾಗಿರುವುದು. ಬಂಗಾರ ಬೆಳ್ಳಿ ಬೆಲೆ ಜಿಗಿತಾಗ್ತಿದೆ. ಆಮದು ವೆಚ್ಚ ಹೆಚ್ಚಳ ಭೀತಿ ಆಗ್ತಿದೆ. ಅಮೆರಿಕನ್ ಡಾಲರ್ ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ ರೂಪಾಯಿ. ತೈಲ ಏರಿಕೆ, ಡಾಲರ್ ಬೇಡಿಕೆಯಿಂದ ರೂಪಾಯಿ ಕುಸಿತ ಆಗ್ತಿದೆ. ಕೆಲವೊಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ವಿದೇಶಿ ಹೂಡಿಕೆಗಳ ಹಿಂತೆಗಿತ ಅಂದರೆ 31,000 ಕೋಟಿಗೂ ಅಧಿಕ ಹೂಡಿಕೆಯನ್ನು ಹಿಂತೆಗೆಯಲಾಗಿದೆ. ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಸುಂಕ ನೀತಿ ಮತ್ತು ವ್ಯಾಪಾರ ಅನಿಶ್ಚಿತತೆ ಮತ್ತು ಜಾಗತಿಕವಾಗಿ ಆಗ್ತಾ ಇರುವಂಥ ಯುದ್ಧಗಳು, ಬೇರೆ ಬೇರೆ ರಾಜಕೀಯ ಅನಿಶ್ಚಿತತೆ ಏನಿದೆ, ಇವೆಲ್ಲ ಕಾರಣಕ್ಕಾಗಿ ಈ ಪರಿಣಾಮ ಆಗ್ತಿದೆ ಅಂತ. ಪ್ರಮುಖವಾಗಿ ಕಳೆದೊಂದು ವಾರದಿಂದ ಬೆಳ್ಳಿ ಮತ್ತು ಬಂಗಾರದ ದರದಲ್ಲಿ ಯಾವ ಪರಿಪ್ರಮಾಣದಲ್ಲಿ ದರ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ರೀತಿಯಾಗಿ ಕುಸಿತಾ ಹೋಗೋದಾದರೆ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಜನಸಾಮಾನ್ಯರು ಕೂಡ ಬರೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದೀಗ 92 ರೂಪಾಯಿಗೆ 92ರ ಗಡಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಾಲರ್ ಬಂದು ನಿಂತಿರೋದು. ಆ ಮುಖಾಂತರ ಸಾರ್ವಜನಿಕರ ಕಿಸೆಗೂ ಕೂಡ ಕತ್ತರಿ ಬೀಳ್ತಾ ಇದೆ. ಜಾಗತಿಕವಾಗಿ ರಾಜಕೀಯ ಉದ್ವಿಗ್ನತೆ ನಡೀತಾ ಇದೆ. ಟ್ರಂಪ್ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದಿಷ್ಟು ನಿರ್ಣಯಗಳು, ಅವರು ಮಾಡ್ತಾ ಇರುವಂಥ ಹುಚ್ಚಾಟಗಳು, ಅದಾದ ನಂತರ ಇರಾನ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಬೇರೆ ಬೇರೆ ರಷ್ಯಾ ಉಕ್ರೇನ್ ಯುದ್ಧಗಳು, ಮತ್ತೊಂದು ಕಡೆ ಅಮೆರಿಕಾದ ಈ ಸುಂಕ ನೀತಿ, ಅದಾದ ನಂತರ ಅವರು ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳು, ಈ ಕಾರಣಕ್ಕಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಹೋಗ್ತಾ ಇದೆ. ನಿನ್ನೆ 91 ರೂಪಾಯಿ ಗಡಿಗಿತ್ತು. ಇವತ್ತು ಅದು 92ರ ಗಡಿ ದಾಟಿದೆ. ಆ ಮುಖಾಂತರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು.